ಹರೇ ಗಣೇಶ ನರಸಿಂಹ. ಗಣೇಶನು ಭಾರತವರ್ಷ ಗುಜರಾತಿ ಮಾತನಾಡುತ್ತಿರುವುದು. ಮಿತ್ರರೇ, ಇವತ್ತು ಈ ವಿಡಿಯೋ ಮಾಡುವುದರ ಕಾರಣವೇನೆಂದರೆ, ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಗುರುಜಿ ತಾವು 2024 ಚುನಾವಣೆ ಪರವಾಗಿ ಯಾರಿಗೆ ಎಷ್ಟು ಸೀಟು ಬರುತ್ತೆ, ಯಾರು ಸರ್ಕಾರವನ್ನು ರಚಿಸುತ್ತಾರೆ ಅಂತ ಹೇಳಿಲ್ಲ ಅಂತ ನನಗೆ ಜನ ಕೇಳ್ತಾ ಇದ್ದಾರೆ. ನಾನು ಡಿಸ್ಕ್ಲೈಮರ್ ಕೊಡ್ತಾ ಇದ್ದೀನಿ, ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನಗೆ ಜನ ಏನು ಕೇಳಿದ್ದಾರೆ ಅದರ ಪರವಾಗಿ ನಾನು ನಿಮಗೆ ಎಷ್ಟೇ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದು ಕೂಡ ಪ್ರಶ್ನಕುಂಡಲಿ ಆರೂಢ ಲಗ್ನ ಪ್ರಶ್ನೆ, ಆಮೇಲೆ ಸಂಖ್ಯಾಶಾಸ್ತ್ರ, ಆಮೇಲೆ ಗೂಗಲಲ್ಲಿ ಇರುವ ಆ ರಾಜ್ಯದ ನಾಯಕರ ಜಾತಕವನ್ನು ಪರಿಶೀಲನೆ ಮಾಡಿ ಇದರ ಪರವಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮಿತ್ರರೇ ನೋಡಿ, ಒಂದನೇ ಮಾತೇನೆಂದರೆ, ಈ ಸತಿ ಮತ್ತೆ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ವೃಶ್ಚಿಕ ಲಗ್ನದಲ್ಲೇ ಮಂಗಳ, ಅಲ್ಲಿ ನೀಚನಾದ ಚಂದ್ರ, ಆಮೇಲೆ ವೃಶ್ಚಿಕಕ್ಕೆ ಈಗ ಗೋಚಾರದಲ್ಲಿ 2ನೇ ತಾರೀಕಿನಿಂದ ಅಥವಾ 3ನೇ ತಾರೀಕಿನಿಂದ ಮಂಗಳ ಮೇಷದಲ್ಲೇ ಬರ್ತಾ ಇದ್ದಾನೆ. ಅಂದರೆ ಲಗ್ನದಿಂದ ನೋಡಿದರೆ ಅದು ಅಷ್ಟಮದಲ್ಲಿ ಬಂದಿರೋ, ಲಗ್ನಾಧಿಪತಿ ಅಷ್ಟಮದಲ್ಲಿರಿ ತನ್ನ ಮನೆಯಲ್ಲಿ ಬಂದಿರೋ ಕಾರಣವಾಗಿ ಅದು ವಿಪರೀತ ರಾಜಯೋಗ ಅಂತ ರಾವಣ ಸಮೇತ ಹೇಳುತ್ತೆ ಮಿತ್ರರೇ. ಆಮೇಲೆ ಈಗ ಇವತ್ತು ಮೇ 31ರಂದು ವೃಷಭದಲ್ಲಿ ಗುರು ಕೂಡ ಉದಯನಾಗ್ತಾ ಇದ್ದಾನೆ. ಹಾಗಾಗಿ ಭಾರತ ದೇಶದ ಕುಂಡಲಿ ನೋಡಿದರೆ ವೃಷಭ ಲಗ್ನ. ಹಾಗಾಗಿ ಗುರು ಉದಯ ಆಗಿದ್ದಕ್ಕೆ, ಆಮೇಲೆ ಮೋದಿಯವರಿಗೆ ಈಗ ಮಂಗಳನ ದಶೆ ನಡೀತಾ ಇದ್ದದಕ್ಕೆ, ಮಂಗಳನು ರುಚಕ ಎನ್ನುವ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಹಾಗಾಗಿ ಅವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಸೀಟ್ ವೈಸ್ ಕ್ಯಾಲ್ಕುಲೇಷನ್ ನೋಡೋಣ ಮಿತ್ರರೇ. ಮೊದಲು ಸೀಕ್ವೆನ್ಸ್ ವೈಸ್ ಹೋಗ್ತೀನಿ. ಫಸ್ಟು ನಮ್ಮ ಕರ್ನಾಟಕದ ಪರವಾಗಿ ನಾನು ಮಾಹಿತಿಯನ್ನು ನೀಡ್ತೀನಿ. ಕರ್ನಾಟಕದಲ್ಲಿ 28 ಸೀಟುಗಳು, ಇಲ್ಲಿ ಬರೋದು 18ರಿಂದ 22 ಸೀಟುಗಳು ಮಾತ್ರ ಅಂತ ನಾನು ಹೇಳ್ತೇನೆ. ಅಷ್ಟರ ಒಳಗಡೆ ಬರ್ಬೋದು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ 25ರಲ್ಲಿ 8ರಿಂದ 8 ಸೀಟು ಬರ್ಬೋದು. ಅರುಣಾಚಲದಲ್ಲಿ 2 ಸೀಟು ಇದೆ, 2 ಸೀಟು ಬರುತ್ತೆ. ಅಸ್ಸಾಂದಲ್ಲಿ 14 ಸೀಟಿದೆ, 12 ಸೀಟು ಬರಬಹುದು. ಬಿಹಾರದಲ್ಲಿ 40 ಸೀಟಿದೆ, 28ರಿಂದ 35 ಒಳಗಡೆ ಬರ್ಬೋದು. ಛತ್ತೀಸ್ಗಢದಲ್ಲಿ 11 ಸೀಟಿದೆ, 10 ಸೀಟು ಬರ್ಬೋದು. ಗೋವಾದಲ್ಲಿ 2 ಸೀಟಿದೆ, 2 ಬರ್ಬೋದು. ಗುಜರಾತಲ್ಲಿ 26 ಸೀಟಿದೆ, 26ಕ್ಕೆ 26 ಕ್ಲೀನ್ ಸ್ವೀಪ್ ಆಗಬಹುದು. ಆಮೇಲೆ ಹರಿಯಾಣದಲ್ಲಿ 10 ಸೀಟಿದೆ, 5ರಿಂದ 7 ಅಥವಾ 8ಕ್ಕೂ ಬರ್ಬೋದು. ಹಿಮಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ 4 ಸೀಟುಗಳು ಬರ್ಬೋದು, ಅದು ಅಲ್ಲಿ ಕ್ಲೀನ್ ಸ್ವೀಪ್ ಆಗಬಹುದು. ಉತ್ತರಾಖಂಡದಲ್ಲಿ 5 ಸೀಟಿದೆ, 5 ಸೀಟು ಕೂಡ ಕ್ಲೀನ್ ಸ್ವೀಪ್ ಆಗಬಹುದು. ಜಾರ್ಖಂಡದಲ್ಲಿ 14 ಸೀಟಿದೆ, ಅಲ್ಲಿ 12 ಸೀಟು ಬರ್ಬೋದು. ಆಮೇಲೆ ಕೇರಳದಲ್ಲಿ 20 ಸೀಟಿದೆ, ಅಲ್ಲಿ 1 ಸೀಟು ಬರ್ಬೋದು ಅಥವಾ ವೋಟ್ ಬ್ಯಾಂಕ್ ಜಾಸ್ತಿ ಆಗಬಹುದು. ಮಧ್ಯಪ್ರದೇಶದಲ್ಲಿ 29 ಸೀಟಿದೆ, ಅಲ್ಲಿ 28 ಅಥವಾ 26 ಬರಬಹುದು. ಮಹಾರಾಷ್ಟ್ರದಲ್ಲಿ 48 ಸೀಟುಗಳಿದೆ, ಅಲ್ಲಿ 31 ಅಥವಾ 35 ಒಳಗಡೆ ಬರ್ಬೋದು. ಮಣಿಪುರದಲ್ಲಿ 1, ಮೇಘಾಲಯದಲ್ಲಿ 1, ಮಿಜೋದಲ್ಲಿ 1, ನಾಗಾಲ್ಯಾಂಡ್ದಲ್ಲಿ 1. ಆಮೇಲೆ ಒಡಿಶಾದಲ್ಲಿ 21 ಸೀಟಿದೆ, 8ರಿಂದ 10 ಸೀಟು ಬರ್ಬೋದು. ಪಂಜಾಬದಲ್ಲಿ 13 ಸೀಟಿದೆ, 2ರಿಂದ 3 ಸೀಟು ಬರ್ಬೋದು. ರಾಜಸ್ಥಾನದಲ್ಲಿ 25 ಸೀಟಿದೆ, 23ರಿಂದ 25ವರೆಗೂ ಬರ್ಬೋದು. ಸಿಕ್ಕಿಂದಲ್ಲಿದೆ 1 ಬರ್ಬೋದು. ತಮಿಳುನಾಡಲ್ಲಿ 39 ಸೀಟಿದೆ, ಅದರಲ್ಲಿ 2 ಅಥವಾ 3 ಬರ್ಬೋದು. ತ್ರಿಪುರಾದಲ್ಲಿ 2 ಸೀಟಿದೆ, 2 ಮಾತ್ರ ಬರ್ಬೋದು. ಉತ್ತರ ಪ್ರದೇಶದಲ್ಲಿ 66ರಿಂದ 74ವರೆಗೂ ಬರ್ಬೋದು. ಉತ್ತರಾಖಂಡದಲ್ಲಿ 5ಕ್ಕೆ 5 ಸೀಟು ಬರ್ಬೋದು. ಪಶ್ಚಿಮ ಬಂಗಾಳದಲ್ಲಿ 20ಕ್ಕಿಂತ ಮೇಲೆ ಸೀಟು ಬರ್ಬೋದು, 21, 22 ಬರ್ಬೋದು. ಅಂಡಮಾನ್ ನಿಕೋಬಾರ್ದಲ್ಲಿ 1 ಸೀಟು ಬರಲ್ಲ. ಚಂಡೀಗಢದಲ್ಲಿ ಒಂದು ಸೀಟ್ ಬರೋದು ಡೌಟು. ಡ್ಯೂ ದಾಮನ್ ನಾಗರ್ ಹವೇಲಿಯಲ್ಲಿ 1 ಸೀಟು ಬರ್ಬೋದು. ಜಮ್ಮು ಕಾಶ್ಮೀರದಲ್ಲಿ 1 ಸೀಟು ಬರ್ಬೋದು. ಲದ್ದಾಖ್ದಲ್ಲಿ 1 ಸೀಟು BJPಗೆ ಬರ್ಬೋದು. ಪಾಂಡಿಚೇರಿಯಲ್ಲಿ 1 ಬಂದರೆ ಬರ್ಬೋದು. ದಿಲ್ಲಿಯಲ್ಲಿ 7ಕ್ಕೆ 7 ಸೀಟು ಬರ್ಬೋದು. ನೋಡಿ ಮಿತ್ರರೇ, ಇದು ನಾನು ಇವತ್ತು ಏನು ಮಾಡಿದ್ದೀನಿ ಅಂದರೆ ಕುಲಂಕುಷವಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನಂದೇನು ಚಾನಲ್ ಇದೆಯಲ್ಲ, ಹರೇ ಗಣೇಶ ನರಸಿಂಹ, ಆ ಚಾನಲ್ಗೆ ಎಲ್ಲರೂ ಕೂಡ ತಾವು ಒಂದು ಲೈಕ್ ಬಟನ್ನು, ಸಬ್ಸ್ಕ್ರೈಬ್ ಬಟನನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ಕೂಡ ನನಗೆ ನಿಮ್ಮೊಂದು ಲೈಕು, ನಿಮ್ಮದೊಂದು ಸಬ್ಸ್ಕ್ರೈಬ್ ಅಥವಾ ಒಂದು ಶೇರಿನಿಂದ ನನಗೆ ಮುಂದೆ ನಿಮಗೇನೆಲ್ಲ ಮಾಹಿತಿಯನ್ನು ಕೊಡ್ಬೋದು ಅಂತ ನನಗೂ ಕೂಡ ಮಾಹಿತಿ ಕೊಡಲಿಕ್ಕೆ ತುಂಬ ಸಂತೋಷದಿಂದ ನಾನು ನನ್ನ ಜ್ಞಾನವನ್ನು ನಿಮಗೆ ಹಂಚ್ಕೋಬೋದಾಗಿರ್ತದೆ ಮಿತ್ರರೇ. ಹರೇ ಗಣೇಶ ನರಸಿಂಹ.